ಶಿಕ್ಷಣವೇ ಪ್ರಬಲ ಅಸ್ತ್ರ. ಇದು ಜಗತ್ತನ್ನು ಬದಲಾಯಿಸಬಲ್ಲದು. ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತದೆ. ಶಿಕ್ಷಣ ವ್ಯಕ್ತಿಯನ್ನು ಬದಲಿಸುತ್ತದೆ. ತುತ್ತು ಅನ್ನಕ್ಕೂ ಕೈ ಚಾಚುತ್ತಿದ್ದ ಮಂಜುಳಾ ಜ್ಯೋತಿ ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಸೇರಿ ಉನ್ನತ ಶಿಕ್ಷಣ ಪಡೆದು ಬದುಕು ಕಟ್ಟಿಕೊಂಡ ಕಥೆ. ನಮಸ್ಕಾರ, ನನ್ನ ಹೆಸರು ಮಂಜುಳಾ ಅಂತ. ಜನವರಿ 25ನೇ ತಾರೀಕು 1ನೇ ತಿಂಗಳು 1980ರಲ್ಲಿ ನಾನು ಹುಟ್ಟಿರೋದು ಒಂದು ಸ್ಲಮ್ಮಲ್ಲಿ, ಕೊಳಚೆ ಪ್ರದೇಶದಲ್ಲಿ, ಬೆಂಗಳೂರಿನ ಅಂಬೇಡ್ಕರ್ ನಗರ ಅಂತ ಒಂದು ಜಾಗ ಇದೆ. ಅದರಲ್ಲಿ ನಾನು ಹುಟ್ಟಿ ಬೆಳೆದಿರೋದು. ನನಗೆ ಚಿಕ್ಕ ವಯಸ್ಸಿಂದನೇ ತುಂಬ ಓದಬೇಕಂತ ತುಂಬ ಆಸೆ ಇತ್ತು. ಆದರೆ ನಮ್ಮ ಕುಟುಂಬದ ಪರಿಸ್ಥಿತಿ ಅಷ್ಟು ಸರಿ ಇಲ್ಲದ ಕಾರಣ ನನಗೆ ಶಾಲೆಗೆ ಕಳಿಸೋ ಅಷ್ಟು ವ್ಯವಸ್ಥೆ ನನ್ನ ತಂದೆ ತಾಯಿಗೆ ಇರಲಿಲ್ಲ. ನಮ್ಮ ಅಮ್ಮ ಅವರೇ ನನಗೆ ತುಂಬ ಕಷ್ಟಪಟ್ಟು ನಮಗೆಲ್ಲ ಓದಿಸ್ತಾಯಿದ್ರು. ಬೀದಿ ಬೀದಿ ಹೋಗಿ ಉಪ್ಪಿನಕಾಯಿ ಮಾರ್ಕೊಂಡು ಬಂದು ನಮಗೆ ಊಟ ಹಾಕ್ತಾಯಿದ್ರು. ಆ ಟೈಮಲ್ಲಿ ಒಂದು ಸಲ ನಮ್ಮ ತಾಯಿಗೆ ಟ್ರೈನ್ ಆಕ್ಸಿಡೆಂಟ್ ಆಗಿಬಿಡ್ತು. ಟ್ರೈನ್ ಆಕ್ಸಿಡೆಂಟ್ ಆಗೋವಾಗ ಅವರಿಗೆ ಒಂದು ಕಾಲು ಮುರಿದೋಯ್ತು, ಭುಜ ಕಟ್ಟಾಗ್ಬಿಡ್ತು. ಸೊ ಆ ಥರ ಪರಿಸ್ಥಿತಿಲಿ ಯಾರೋ 3ನೇ ವ್ಯಕ್ತಿಗಳು ಅವನ್ನ ಎತ್ಕೊಂಡೋಗಿ ಬೌರಿಂಗ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು. ನನ್ನ ಕೆಳಗಡೆ ಇನ್ನೂ 4 ಮಕ್ಕಳಿದ್ರು, ನಾನೇ ದೊಡ್ಡವಳು. ಆ ಮಕ್ಕಳನ್ನ ಯಾರಿಗೂ ಗೊತ್ತಿಲ್ಲ, ಹಾಗೆ ಬಿಟ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟಿದ್ರು. ನಾನು ಮಾತ್ರ ಮನೇಲಿದ್ದೆ. ಲಾಸ್ಟ್ ಮಗು ಬಂದು 6 ತಿಂಗಳು ಮಗು, ಹಾಲಿಗೋಸ್ಕರ ತುಂಬ ಅಳ್ತಾನೇ ಇತ್ತು. ಸೊ ನಾನೇನು ಮಾಡ್ತಾಯಿದ್ದೆ, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಮಗು ಅಳ್ತಾನೇ ಇತ್ತು. ಹಾಲು ಬಾಟ್ಲಲ್ಲಿ ನೀರು ಹಾಕಿ ಕುಡಿಸಿದ್ರೂ ಅದು ಕುಡಿತಾ ಇರಲಿಲ್ಲ, ಹಾಲು ಬೇಕು ಅಂತ. ಆವಾಗೆಲ್ಲ ಕುಕ್ಕರು ಅಥವಾ ಗ್ಯಾಸ್ ಸ್ಟವ್ ಎಲ್ಲ ಇರಲಿಲ್ಲ. ಬೀದಿಯಲ್ಲಿ ರೋಡಲ್ಲೇ ಎಲ್ಲರೂ ಅನ್ನ ಮಾಡಿ ಅನ್ನ ಬಗ್ಸಿ ತಿಂತಾಯಿದ್ರು. ಆ ಟೈಮಲ್ಲಿ ನನಗೊಂದು ಐಡಿಯಾ ಬಂತು, ಹಾಲು ಥರನೇ ಗಂಜಿ ಇರುತ್ತಲ್ವ, ಅದನ್ನು ಕುಡಿಸಿ ನೋಡೋಣ ಅಂತ ಪಕ್ಕದ ಮನೆಯವ್ರ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಗಂಜಿ ಇಸ್ಕೊಂಡು ಬಂದು ಹಾಲು ಬಾಟ್ಲಲ್ಲಿ ಹಾಕ್ಬಿಟ್ಟು ಆ ಮಗುಗೆ ಕುಡಿಸ್ದೆ. ಆ ಮಗು ಸಮಾಧಾನ ಆಗಿಬಿಟ್ಟು ಮಲ್ಕೊಂಬಿಡ್ತು. ಸೊ ಇನ್ನೂ 3 ತಂಗಿ ತಮ್ಮ ಇದ್ದರು. ಅವರು ಕೂಡ ಹಸುವಿಗೆ ಅಳ್ತಾಯಿದ್ರು. ಯಾರ ಹತ್ರ ಕೇಳೋದು ಅಂತ ಗೊತ್ತಾಗಲಿಲ್ಲ. ಗಂಜಿ ಏನೋ ಕೆಳಗಡೆ ಚೆಲ್ಲೋದು ಅಂತ ಅವ್ರು ಕೊಟ್ಬಿಟ್ರು. ಯಾಕಂದರೆ ಅವರು ಬಡವರೇ, ಕೊಡೋಕ್ಕಾಗಲ್ಲ ಅಷ್ಟೆಲ್ಲ ಅನ್ನ ಮಾಡಿ. ಹಾಗಾಗಿ ನಮ್ಮ ತಂಗಿ ತಮ್ಮ ತುಂಬ ಹಸುವಿಂದ ಅಳ್ತಾ ಇರಬೇಕಾದ್ರೆ ನಾನು ಒಂದು ಬಟ್ಲು ಎತ್ಕೊಂಡು ಅದೇ ಊರಲ್ಲಿ ಭಿಕ್ಷೆ ಬೇಡಿದ್ರೆ ನಮ್ಮ ತಂದೆ ತಾಯಿಗೆ ಅವಮಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಪಕ್ಕದ ಊರಲ್ಲಿ ಹೋಗ್ಬಿಟ್ಟು ಬೈಯಪ್ಪನಹಳ್ಳಿ ಅಂತ ಐತೆ, ಅಲ್ಲಿ ಹೋಗ್ಬಿಟ್ಟು ನಾನು ಸ್ವಲ್ಪ ಊಟ ಇದ್ದರೆ ಕೊಡಿ, ನಮ್ಮ ತಂಗಿ ತಮ್ಮ ಅಳ್ತಾ ಇದ್ದಾರೆ ಹಸುವಿಗೆ, ನಮ್ಮ ತಾಯಿ ಈ ಥರ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ ಹಾಸ್ಪಿಟ್ಲಲ್ಲಿ, ಯಾರೂ ಇಲ್ಲ ಅಂತ ಹೇಳಿದಾಗ ಒಂದು 2-3 ಮನೆಗಳಲ್ಲಿ ಕೊಟ್ಟಿಲ್ಲ. ಯಾರೋ ಒಬ್ಬರು ದೇವ್ರ ಥರ ಸ್ವಲ್ಪ ಮುದ್ದೆನೂ ಅನ್ನ ಸಾರನ್ನು ಕೊಟ್ಟರು. ಸೊ ಅದನ್ನು ನಾನು ತಗೊಂಡು ಬಂದು ಉಳಿದಿರೋ ನಮ್ಮ ತಂಗಿ ತಮ್ಮಗೆಲ್ಲ ತಿನ್ನಿಸ್ಬಿಟ್ಟೆ. ನನಗೂ ತುಂಬ ಹಸುವಾಗ್ತಾಯಿತ್ತು. ಕೊನೆಯಲ್ಲಿ ಸ್ವಲ್ಪ ಉಳಿಸ್ತಾರೇನೋ ಅಂದ್ಕೊಂಡೆ, ಆದರೆ ಅದು ಸಾಕಾಗಿಲ್ಲ. ಆವಾಗ ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಸರಿ, ಅದೇ ನನಗೆ ಅನಿಸ್ತು, ಅಮ್ಮ ಬರೋವರೆಗೂ ಬೇರೆ ಬೇರೆ ಊರುಗಳಲ್ಲಿ ಇಸ್ಕೊಂಡು ಬಂದು ನಾವು ಊಟ ಮಾಡ್ಕೊಂಡಿರೋಣ ಅಂತ. ಸೊ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಹೋಗಿ ಭಿಕ್ಷೆ ಮಾಡ್ಕೊಂಡು ಬಂದು ಉಳಿದಿರೋ ನಮ್ಮ ತಂಗಿ ತಮ್ಮ ಊಟ ಕೊಟ್ಬಿಟ್ಟು ಅವರು ಉಳಿಸಿದ್ರೆ ಮಾತ್ರ ನಾನು ತಿಂತಾಯಿದ್ದೆ, ಇಲ್ಲಾಂದರೆ ನೀರು ಕುಡ್ಕೊಂಡು ಮಲ್ಕೊಂಡ್ಬಿಡ್ತಾಯಿದ್ದೆ. ಕಾಯ್ತಾ ಇದ್ದೆ. ಅವರಿಗೆ ಅರ್ಥ ಆಗ್ಬಿಡ್ತು, ನಾವೇ ತಿಂದ್ಬಿಡ್ತಾ ಇದ್ದೀರಿ, ಅಕ್ಕ ಏನು ತಿಂತಾಳೆ ಅನ್ನೋ ಅರ್ಥ ಅವ್ರಿಗೆ ಆಗಿದ್ಮೇಲೆ ಅವರು ನನಗೆ ಸ್ವಲ್ಪ ಕೊಡೋಕ್ಕೆ ಶುರು ಮಾಡಿದ್ರು. ಇದೇ ರೀತಿ 6 ತಿಂಗಳು ನಮ್ಮ ತಾಯಿ ಆಸ್ಪತ್ರೆಯಿಂದ ಬರೋವರೆಗೂ ನಾನು ಭಿಕ್ಷೆ ಮಾಡಿನೇ ನನ್ನ ತಂಗಿ ತಮ್ಮನೆಲ್ಲ ಸಾಕ್ತಾಯಿದ್ದೆ. ಬೌರಿಂಗ್ ಹಾಸ್ಪಿಟ್ಲಲ್ಲಿ ಹಾಲು ಬ್ರೆಡ್ ಕೊಡ್ತಾಯಿದ್ರು. ಅದನ್ನು ನಮ್ಮ ಅಜ್ಜಿ ಯಾರ ಕೈಯಲ್ಲಾದರೂ ಕೊಟ್ಟು ಕಳಿಸ್ತಾಯಿದ್ರು. ಅದನ್ನು ಇಟ್ಕೊಂಡು ನಾವು ಜೀವನ ಸಾಗಿಸ್ತಾಯಿದ್ರಿ. ನಮ್ಮ ತಾಯಿ ಬಂದಮೇಲೆ ಮತ್ತೆ 1 ವಾರ ಕೂಡ ಅವರು ಮನೇಲಿ ರೆಸ್ಟ್ ಮಾಡಿಲ್ಲ. ಮತ್ತು ಅದೇ ಕಾಲಿಟ್ಕೊಂಡು ಉಪ್ಪಿನಕಾಯಿ ಎತ್ಕೊಂಡು ಹೋಗಿ ಮಾರೋದಕ್ಕೆ ಶುರು ಮಾಡಿದ್ರು. ಕಾಲಲ್ಲಿ ರಕ್ತ ಸುರಿತಾ ಇತ್ತು. ಇದನ್ನೆಲ್ಲ ನೋಡಿ ನನಗೆ ಏನಾದರೂ ಮಾಡಬೇಕು, ನಮ್ಮ ತಾಯಿ ಇಷ್ಟು ಕಷ್ಟಪಡ್ತಾ ಇದ್ದಾರೆ, ಈ ಥರ ವ್ಯಾಪಾರ ಎಲ್ಲ ಮಾಡ್ತಾಯಿದ್ರೆ ನಾವು ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಓದಬೇಕು, ಚೆನ್ನಾಗಿ ಓದಿದ್ರೆ ನಾವೇನಾದರೂ ಮಾಡ್ಬೋದು
ಅಂತ ಒಂದು ಕನಸು ಇಟ್ಕೊಂಡಿದ್ದೆ. ಆದರೆ ಅದರ ಅವಕಾಶ ಸಿಗಲೇ ಇಲ್ಲ. ನಮ್ಮ ತಮ್ಮ ತಂಗಿನ ನೋಡ್ಕೋಬೇಕು ಅಂತ ನಮ್ಮ ತಾಯಿಗೆ ಕೇಳಿಕೊಂಡೆ, ಸ್ಕೂಲಿಗೆ ಕಳಿಸಿ ನನ್ನನ್ನು ಅಂತ. ಇವ್ರನ್ನೆಲ್ಲ ಯಾರು ನೋಡ್ತಾರೆ, ನಾನು ನಿಮಗೆ ಊಟ ತರಬೇಕಲ್ವಾ ಅಂತ ಹೇಳ್ತಾಯಿದ್ರು. ಆಮೇಲೆ ನಮ್ಮ ಅಜ್ಜಿ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸಿ ನಾನು ನೋಡ್ಕೊತೀನಿ ಮಕ್ಕಳನ್ನೆಲ್ಲ ಅಂತ ಹೇಳಿ ಅವ್ರು ಇಲ್ಲೇ ಉಳ್ಕೊಂಡ್ರು. ಆವಾಗ 1ನೇ ಕ್ಲಾಸಿಂದ ನನಗೆ ಸ್ಕೂಲಿಗೆ ಸೇರಿಸಿದ್ರು. ಸ್ಕೂಲಿಗೆ ಹೋಗಿ ಒಂದು 7ನೇ ಕ್ಲಾಸ್ವರೆಗೂ ಇಲ್ಲಿ ಓದ್ತಾ ಇದ್ದೆ. ಮನೆ ಪರಿಸ್ಥಿತಿ, ದಿನ ಅಪ್ಪ ಅಮ್ಮ ಜಗಳ ಆಡ್ತಾಯಿದ್ರು, ಗಲಾಟೆ ಮಾಡ್ತಾಯಿದ್ರು, ಊಟ ಸಾಕಾಗ್ತಾ ಇರಲಿಲ್ಲ, ಮಳೆ ಬಂದು ಗುಡಿಸ್ಲೆಲ್ಲ ಕೊಚ್ಚಿ ಹೋಗ್ತಾಯಿತ್ತು. ಸೊ ಈ ಥರ ಇದ್ದಾಗ ನಾನು ಸ್ಕೂಲ್ಗೆ ಹೋಗ್ತಾ ಇರೋ ಮಕ್ಕಳೆಲ್ಲ ನೋಡಿ ಯಾವಾಗಲೂ ಸ್ಕೂಲ್ ರಜೆ ಆಗ್ತಾನೇ ಇದ್ದೆ ಮಕ್ಕಳು ನೋಡ್ಕೊಳ್ಳೋಕ್ಕೆ. ಈ ಮನೇಲಿದ್ದರೆ ನಾವಿನ್ನೂ ಓದೋಕ್ಕಾಗೋದಿಲ್ಲ, ಇಲ್ಲಿಂದ ಓಡೋಗ್ಬಿಡೋಣ ಅಂತ ನಾನು ಡಿಸೈಡ್ ಮಾಡಿದೆ. ನಾನು ಓದ್ತಾ ಇರೋ ಸ್ಕೂಲಲ್ಲಿ PT ಮಾಸ್ಟ್ರು ಒಬ್ಬರಿದ್ದರು. ಅವ್ರ ಹತ್ರ ಕೇಳಿಕೊಂಡೆ, ಸರ್ ನನ್ನ ಎಲ್ಲಾದರೂ ಹಾಸ್ಟೆಲಲ್ಲಿ ಸೇರಿಸ್ಬಿಡಿ, ನಾನು ಓದಬೇಕು, ಇಲ್ಲಿ ಓದೋಕ್ಕೆ ಬಿಡ್ತಾಯಿಲ್ಲ. ನಮ್ಮ ತಂದೆ ಅದೇ ಟೈಮಲ್ಲಿ 2 ಮದುವೆ 3 ಮದುವೆ ಅಂತ ಹೋಗ್ತಾಯಿದ್ರು. ಸೊ ಹಾಗಾಗಿ ನಾನು ಕೇಳಿಕೊಂಡೆ. ನಮ್ಮ ಸಾರ್ ಹೇಳಿದ್ರು, ನಿಮ್ಮ ತಂದೆ ತಾಯಿ ಪರ್ಮಿಷನ್ ಇಲ್ದಿರ ಸೇರ್ಸೋಕ್ಕಾಗೋದಿಲ್ಲಮ್ಮ ಅಂತ. ಕರೆದು ಕೇಳಿದ್ರು, ಅವರು ಒಪ್ಕೊಂಡಿಲ್ಲ. ನನ್ನ ಮನೆಗೆ ಗೊತ್ತಿಲ್ದಿರೇ ಸರ್ ಹತ್ರ ಹೇಳಿದೆ, ಸರ್ ದಯವಿಟ್ಟು ನನ್ನನ್ನು ಎಲ್ಲಾದರೂ ಹಾಸ್ಟೆಲಿಗೆ ಸೇರಿಸ್ಬಿಡಿ ಅಂತ. ಅವರು ಸಿದ್ದಪ್ಪ ಮಾಸ್ಟ್ರು, ಈಗ ಅವರಿಲ್ಲ, ತೀರ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಎತ್ಕೊಂಡೋಗಿ ನನ್ನನ್ನು ಯಲಹಂಕದಲ್ಲಿ ಗೌರ್ಮೆಂಟ್ ಹಾಸ್ಟೆಲಲ್ಲಿ ಸೇರಿಸಿದ್ರು. ನಾನು ಅಲ್ಲಿಂದ ನವಚೇತನ ಹೈಸ್ಕೂಲ್ ಅಂತ ಒಂದು ಸ್ಕೂಲ್ ಇದೆ, ಅವರೇ ಅಲ್ಲಿ ಹೋಗಿ ನನ್ನನ್ನು ಸ್ಕೂಲಿಗೆ ಸೇರಿಸಿದ್ರು. 8, 9 ಅಲ್ಲಿ ಓದ್ತಾ ಇದ್ದೆ ನಾನು. ಸಿದ್ದಪ್ಪ ಮಾಸ್ಟ್ರು ಬಂದು ಲಾಸ್ಟು ನನ್ನನ್ನು ಸೇರಿಸ್ಬಿಟ್ಟು ಹೋದವ್ರು ಅಷ್ಟೇ, ಮತ್ತೆ ನನ್ನನ್ನು ಬಂದು ನೋಡೋಕ್ಕೆ ಬರಲಿಲ್ಲ. ಅವ್ರಿಗೆ ಏನಾಯಿತು ಅಂತ ಗೊತ್ತಿಲ್ಲ ನನಗೆ. ಅಲ್ಲಿ ಇದ್ಕೊಂಡು ಓದ್ತಾ ಇದ್ದೆ. 1-2 ವರ್ಷ ಅಲ್ಲಿ ಓದೋ ಪ್ರಯತ್ನದಲ್ಲಿ ಇದ್ದಾಗ 9 ಮುಗಿದಿರಲಿಲ್ಲ. ಅಷ್ಟರಲ್ಲಿ ನಾನು ಎಲ್ಲಿದ್ದೀನಿ ಅಂತ ನಮ್ಮ ಅಪ್ಪ ಅಮ್ಮ ಕಂಡಿಡ್ಬಿಟ್ರು. ಬಂದುಬಿಟ್ಟು ವಾಪಸ್ ಕರ್ಕೊಂಡು ಹೋಗ್ಬಿಟ್ರು. ಇಲ್ಲ, ಆ ಟೈಮ್ಗೆ ನಾನು ವಯಸ್ಸಿಗೆ ಬಂದುಬಿಟ್ಟಿದ್ದೆ. ಅಷ್ಟರಲ್ಲಿ ವಾರ್ಡನ್ ಹೇಳಿದ್ರು, ವಯಸ್ಸಿಗೆ ಬಂದಿರೋ ಹುಡುಗಿನ ಮನೇಲಿ ಇಟ್ಕೊಳ್ಳಿ, ಇಲ್ಲಿ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ, ಚೆನ್ನಾಗಿ ನೋಡ್ಕೊತಾರೆ, ನೀನು ಹೋಗು ಅಂತ ಕಳಿಸ್ಬಿಟ್ರು. ಕರ್ಕೊಂಡು ಬಂದಿದ್ದ ತಕ್ಷಣ ನಮ್ಮ ತಂದೆ ನನಗೆ 2ನೇ ಮದುವೆ ಮಾಡಿಬಿಟ್ರು. ನಮ್ಮ ತಂದೆ ವಯಸ್ಸೇ ನನಗೆ ಅವರು ಮದುವೆ ಮಾಡಿದವರು ಕೂಡ. ನನಗೆ ಗೊತ್ತಿಲ್ಲ ನಮ್ಮ ತಂದೆ ಬಾರಲ್ಲಿ 2,000 ರೂಪಾಯಿಗೋಸ್ಕರ ನನ್ನನ್ನು ಮಾರಿಬಿಟ್ಟಿದ್ದಾರೆ ಅಂತ. ಸೊ ಹಂಗಾಗಿ ನಾನು ಏನೂ ಗೊತ್ತಿಲ್ಲ. ನಾನು ಅಂದ್ಕೊಂಡೆ ಇವ್ರ ಹತ್ರ ಇದ್ದರೆ ನನ್ನನ್ನು ಓದಿಸೋದು ಅಂತ ಇಲ್ಲ. ಮದುವೆ ಮಾಡ್ಕೊಳ್ಳೋರ ಹತ್ರ ಕೇಳಿದೆ, ನೀವಾದರೂ ಓದಿಸ್ತೀರ ನನ್ನನ್ನು ಅಂತ. ಅವ್ರು ಹೇಳಿದ್ರು, ಹೌದು ನಾನು ಓದಿಸ್ತೀನಿ ಅಂತ ಮಾತು ಕೊಟ್ಟರು. ನನಗೆ ಗೊತ್ತಿಲ್ಲ, ಅದು 2ನೇ ಮದುವೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಅವರಿಗೆ ತುಂಬ ವಯಸ್ಸಾಗಿದೆ ಅನ್ನೋ ಅನುಭವನೂ ನನಗೆ ಗೊತ್ತಿರಲಿಲ್ಲ. ಆಟೋ ಡ್ರೈವರು ಓದಿಸ್ತೀನಿ ಅಂತ ಆಸೆ ಕೊಟ್ಟರು ಅಂತ ಹೇಳ್ಬಿಟ್ಟು ನಾನು ಮದುವೆ ಮಾಡ್ಕೊಂಡು ಹೋದೆ. ಅವ್ರ ಹತ್ರ ನಾನು ಕೇಳಿದ್ದಿಷ್ಟೇ, ನನ್ನ ತಂಗಿ ತಮ್ಮನ ಚೆನ್ನಾಗಿ ನೋಡ್ಕೋಬೇಕು, ನಾನು ಓದಬೇಕು, ಇದು ಮಾಡ್ತೀರಾ ಅಂತ. ತಕ್ಷಣ ಗೊತ್ತಾಯಿತು ಅದು ಮತ್ತೆ ನಾನು ಸೋತೋಗ್ಬಿಟ್ಟೆ ಅಂತ ಹೇಳಿಬಿಟ್ಟು. ಅವರು ಆ ಉದ್ದೇಶದಲ್ಲೇ ಇರಲಿಲ್ಲ. ನನ್ನನ್ನು ಹೇಗಾದರೂ ಮದುವೆ ಮಾಡ್ಕೋಬೇಕು ಅನ್ನೋ ಉದ್ದೇಶ ಮಾತ್ರ ಇತ್ತು. ಮದುವೆ ಆಗಿದ ತಕ್ಷಣ ಅವ್ರ ಮೊದಲನೇ ಹೆಂಡತಿ ವಾಪಸ್ ಬಂದುಬಿಟ್ರು. ನನ್ನ ಗಂಡ ನನ್ನ ಮನೆ ಆಚೆ ಹೋಗು ಅಂತೆಲ್ಲ ಪ್ರಯತ್ನ ಮಾಡಿದ್ರು. ನಾನು ಅಪ್ಪ ಅಮ್ಮ ಹತ್ರನೂ ಹೋಗೋಕ್ಕಾಗಲಿಲ್ಲ, ಎಜುಕೇಷನು ಮಾಡೋಕ್ಕಾಗಲಿಲ್ಲ. ಮತ್ತು ಈಗ ಮದುವೆ ಅಂತ ಬೇರೆ ಸಿಕ್ಕಾಕೊಂಡಲ್ಲ ಅಂತ ನನಗೆ ತುಂಬ ನೋವಾಗ್ತಾಯಿತ್ತು. ನಾನು ಅದನ್ನೇ ಚಿಂತೆ ಮಾಡಲಿಲ್ಲ. ಕೆಲಸ ಹುಡ್ಕೋಕ್ಕೆ ಶುರು ಮಾಡಿದೆ. ಮನೆ ಕೆಲಸ ಅಲ್ಲಿ ಕೆಲಸ ಮಾಡೋದಕ್ಕೆ ಹೋದೆ. ಆವಾಗ ಓದೋ ಹುಚ್ಚು ಮಾತ್ರ ನನ್ನ ಹತ್ರ ಹೋಗಲಿಲ್ಲ. ಅಡುಗೆ ಮಾಡೋದಕ್ಕೋಸ್ಕರ ಅಂಗಡಿಗೆ ತರಕಾರಿ ತರೋಕ್ಕೆಲ್ಲ ಹೋದಾಗ ಈ ನ್ಯೂಸ್ ಪೇಪರಲ್ಲಿ ತೆಂಗಿನಕಾಯಿ ಪೀಸಸ್ ಕೊಡ್ತಾಯಿದ್ರು. ಆವಾಗೆಲ್ಲ ಒಂದು ತೆಂಗಿನಕಾಯಿ ತೊಗೊಳಕ್ಕೆ ಆಗ್ತಾ ಇರಲಿಲ್ವಲ್ಲ, 5 ರೂಪಾಯಿ 10 ರೂಪಾಯಿಗೆ ತೊಗೊಂಡ್ರೆ ಒಡೆದು ಪೀಸ್ ಕೊಡ್ತಾಯಿದ್ರು. ಅದನ್ನು ನ್ಯೂಸ್ ಪೇಪರಲ್ಲಿ ಮಡಚಿ ಕೊಡ್ತಾಯಿದ್ರು. ಸೊ ಆವಾಗ ನಾನು ಅದು ತೊಗೊಂಡು ಓದೋ ಆಗ್ಬಿಟ್ಟು ನನಗೆ. ಯಾಕಂದರೆ ಪುಸ್ತಕ ಏನೂ ಇರಲಿಲ್ಲ ನನ್ನ ಹತ್ರ. ಆ ಚೀಟಿ ಎಲ್ಲ ಸೇರಿಸಿ ಅಂಗಡಿಯಿಂದ ತಂದಿರೋದು ನ್ಯೂಸ್ ಪೇಪರೆಲ್ಲ ಕುಡಿಸಿ ಓದ್ತಾ ಇದ್ದೆ. ಅದನ್ನು ಓದ್ತಾ ಇರಬೇಕಾದ್ರೆ ನನಗೆ KSYUನಲ್ಲಿ ಅಡ್ಮಿಷನ್ಸ್ ಇದೆ, SLC ಪಾಸ್ ಆದವರು BA ಮಾಡ್ಕೋಬೋದು, BCom ಮಾಡ್ಕೋಬೋದು ಅಂತ ನಾನು ಆವಾಗ ಅದರಲ್ಲಿ ನೋಡಿದೆ. ಸೊ ಆವಾಗ ನಾನು ಏನು ಮಾಡಿದೆ, SLC ಪಾಸ್ ಮಾಡಿಕೊಂಡ್ರೆ ನಾವು ಹೇಗಾದರೂ ಓದ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಓದಿರೋ ಸ್ಕೂಲ್ಗೆ ಹೋದೆ. ನಮ್ಮ ಮೇಡಮ್ ಹತ್ರ ಮಾತಾಡಿದೆ. ನನ್ನ ನೋಡಿಬಿಟ್ಟು ಅವ್ರು ತುಂಬ ಬೇಜಾರಾಯಿತು. ಇದೇನು ಗರ್ಭಿಣಿ ಆಗಿಬಿಟ್ಟು ಸೀರೆ ಕಟ್ಕೊಂಡು ಬಂದಿದೆಯಾ ಸ್ಕೂಲ್ಗೆ, ಈ ಥರ ಯಾರಾದರೂ ಬರ್ತಾರಾ ಅಂತ ಹೇಳಿ ನಡೆದಿರೋ ವಿಷಯ ಎಲ್ಲ ಹೇಳಿದೆ ಅವ್ರಿಗೆ.
ಅವರು ತುಂಬ ಬೇಜಾರು ಮಾಡಿಕೊಂಡು, ಇವಾಗ ಏನು ಮಾಡೋಕ್ಕೆ ಹೋಗ್ತಾ ಇದೆಯಾ ನೀನು? ನಾನು ಓದ್ತೀನಿ ಮೇಡಮ್ ಅಂತ ಹೇಳಿದೆ. ನಿಮ್ಮ ಮನೇಲಿ ಯಾರೂ ಒಪ್ಪಲ್ಲ, ಮತ್ತು ಗರ್ಭಿಣಿ ಆಗಿದೆಯಾ, ಹೆಂಗೆ ಇಷ್ಟು ದೂರ ಬಂದು ಓದೋದೆಲ್ಲ ಆಗೋದಿಲ್ಲ, ನೀನು ಡಿಸ್ಟೆನ್ಸ್ ಎಜುಕೇಷನಲ್ಲಿ ಬರೀ ಎಕ್ಸಾಮ್ ಹತ್ರ ಬಂದು ಬರ್ಕೊಂಡು ಹೋಗು ಅಂತೇಳಿ ವಿಕ್ರಮ್ ಡೈಜೆಸ್ಟ್ ಬುಕ್ ಇಸ್ಕೊಟ್ರು. 160 ರೂಪಾಯಿ ಎಕ್ಸಾಮ್ ಫೀಸ್ ಇತ್ತು ಆವಾಗ. ಮೇಡಮ್ಗೆ ಕಟ್ಬಿಟ್ಟು ಕಳಿಸ್ಬಿಟ್ರು. ನಾನು ಆಯಿತು ಅಂತೇಳಿ ಮನೆಗೆ ಬಂದೆ. ಮನೆಗೆ ಫಸ್ಟ್ ಟೈಮ್ ಮನೆ ಬಿಟ್ಟು ಆಚೆ ಹೋಗಿದ್ದಕ್ಕೆ ಮನೆಗೆ ಬಂದಿದ್ದ ತಕ್ಷಣ ಸರಿಯಾಗಿ ಹೊಡೆದ್ರು. ಎಲ್ಲಿ ಹೋಗಿದ್ದೆ, ಯಾವನ ಹತ್ರ ಹೋಗಿದ್ದೆ ಅಂತೆಲ್ಲ ಕೆಟ್ಟ ಮಾತಲ್ಲೆಲ್ಲ ಬೈಯಕ್ಕೆ ಶುರು ಮಾಡಿದ್ರು. ನನಗೆ ಏನು ಉತ್ತರ ಕೊಡೋಕ್ಕೆ ನನಗೆ ಇಷ್ಟವೂ ಇರಲಿಲ್ಲ. ನಿಜ ಹೇಳಿದ್ರೆ ಗ್ಯಾರಂಟಿ ನನ್ನನ್ನು ಆಚೆ ಹಾಕ್ತಾರೆ ಅಂತ ನಾನು ಹೇಳಲಿಲ್ಲ. ಅದೇ ರೀತಿ ಎಕ್ಸಾಮ್ಗೆ ಓದೋಕ್ಕೆ ಶುರು ಮಾಡಿದೆ. ನನಗೆ ತುಂಬ ಸಹಾಯ ಮಾಡಿದೆ ವಿಕ್ರಮ್ ಡೈಜೆಸ್ಟ್ ಬುಕ್. ಅದೊಂದೇ ನನ್ನ ಹತ್ರ ಇದ್ದಿದ್ದು. ಅದರಲ್ಲಿ ನಾನು ತಗೊಂಡು ಓದೋಕ್ಕೆ ಶುರು ಮಾಡಿದೆ. ಓದ್ತಾ ಇರಬೇಕಾದ್ರೆ ನನಗೆ ಮ್ಯಾಥ್ಸು ಮತ್ತು ಸೈನ್ಸು ಅರ್ಥನೇ ಆಗ್ತಾ ಇರಲಿಲ್ಲ, ಏನು ಮಾಡೋದು ಅಂತ. SLC ಓದ್ತಾ ಇರೋ ಮಕ್ಕಳ ಜೊತೆ ಹೋಗ್ಬಿಟ್ಟು ಕೇಳ್ತಾ ಇದ್ದೆ. ನಗ್ತಾಯಿದ್ರು. ಮದುವೆ ಆಗಿ ನೀವು ಬಂದು ನಮ್ಮ ಹತ್ರ ಕೇಳ್ತಾ ಇದ್ದೀರಾ ಅಂತ ಮಕ್ಕಳೆಲ್ಲ ನಗ್ತಾಯಿದ್ರು. ನಮಗೆ ಗೊತ್ತಿಲ್ಲ ಹೋಗಿ ಅಂತ. ಸೊ ನಾನು ಬಿಡ್ದಿರಾ ಮತ್ತೆ ಯಾರ ಹತ್ರ ಕೇಳಿ ಕಲ್ತ್ಕೊಳ್ಳೇಬೇಕು ಅಂಥೇಳಿ ಯಾರ ಹತ್ರನೂ ಕೇಳಿಸ್ಕೊಂಡು ಹಂಗೆ ಪಾಸಾಗಿ ಹಂಗೆ ಸ್ಕೂಲ್ಗೆ ಹೋಗಿ ಎಕ್ಸಾಮ್ ಕಟ್ಟಿದೆ. 4 ಸಲ ಫೇಲ್ ಆಗಿಬಿಟ್ಟೆ ನಾನು ಮ್ಯಾಥ್ಸಲ್ಲಿ. ನಮ್ಮ ಮೇಡಮ್ ಲಾಸ್ಟಲ್ಲಿ ಹೇಳಿದ್ರು, ಎಷ್ಟು ಸಲ ಫೇಲ್ ಆಗ್ತೀಯಾ, ನಿನ್ನ ಕೈಯಲ್ಲಿ ಆಗಲ್ಲ, ಬಿಟ್ಬಿಡು, ನೀನು ಮುಂದ್ಗಡೆ ಇದ್ದಾನಲ್ಲ ಹುಡುಗನ ಹತ್ರ ಅದು ನೋಡ್ಕೊ. ಆವಾಗೆಲ್ಲ CC ಕ್ಯಾಮ್ರಾ ಏನೂ ಇರಲಿಲ್ಲ, ನೋಡ್ಕೊಂಡು ಬರೆದ್ಬಿಡು, ಹೆಂಗನ್ನ ಪಾಸಾಗಿಬಿಡು ಅಂತ ಹೇಳಿದ್ರು. ನಾನು ಹೇಳಿದೆ ನಮ್ಮ ಮ್ಯಾಮ್ಗೆ, ಇಲ್ಲ ಮ್ಯಾಮ್, ನಾನೇನಾದರೂ ಈ ಥರ ಅಡ್ಡದಾರಿ ಹಿಡಿದು ಪಾಸಾದರೆ, ಇನ್ನೊಬ್ಬರ ನೋಡಿ ಪಾಸಾಗಿಬಿಟ್ರೆ ನಾಳೆ ದಿನ ನನ್ನ ಮಕ್ಕಳಿಗೆ ನಾನು ಒಂದು ಇದಾಗಿರೋದಿಲ್ಲ ಮೇಡಮ್. ನಾನು ಯಾವತ್ತಾದರೂ ನಾನು ಕಷ್ಟಪಟ್ಟೆ ಓದಬೇಕು, ನಾನು ಪಾಸಾಗ್ತೀನಿ, ನನಗೆ ಲಾಸ್ಟ್ ಒಂದು ಅವಕಾಶ ಕೊಡಿ ಅಂತ ಕೇಳಿದೆ. ಅವ್ರಿಗೂ ಬೇಜಾರಾಗ್ಬಿಟ್ಟು ಕಳಿಸ್ಬಿಟ್ಟು, ಇದು ಲಾಸ್ಟ್ ವಾರ್ನಿಂಗು, ಇನ್ನೊಂದು ಸಲ ಎಕ್ಸಾಮ್ ಫೀಸ್ ಕಟ್ಟೋಕ್ಕಾಗಲ್ಲ ಅಂದರು. ಸರಿ ಲಾಸ್ಟ್ ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಓದ್ತಾ ಇದ್ದೆ. ಅದರಲ್ಲೇ ಫೋಕಸ್ ಮಾಡ್ಕೊಂಡು ಓದ್ಕೊಳ್ತಾ ಇದ್ದೆ. ಯಾರೋ ಒಂದು ಹುಡುಗ ಬಂದು ಹೆಲ್ಪ್ ಮಾಡ್ದ, ಆಂಟಿ ಇಷ್ಟೇ ಆಗೋದು, ಜಸ್ಟ್ ಪಾಸ್ಗೆ ಪಾಸ್ ಮಾಡ್ಕೊಳ್ಳಿ ಅಂತ. ಅದೇ ಥರ ಪ್ರಯತ್ನ ಮಾಡಿ ದೇವ್ರ ದಯೆಯಲ್ಲಿ ನಾನು ಪಾಸಾಗ್ಬಿಟ್ಟೆ SSLC ಪಾಸಾದಾಗ ನನಗಾಗಿದ್ದ ಸಂತೋಷ ಇನ್ನು ಜೀವನದಲ್ಲಿ ಯಾವತ್ತೂ, ಇವಾಗ ನಾನು ಇಷ್ಟು ಡಿಗ್ರಿ ಮಾಡಿದ್ರೂ ನನಗೆ ಅಷ್ಟು ಖುಷಿ ಇಲ್ಲ. ಆವತ್ತೇ ನನ್ನ ಮೊದಲ ಹೆಜ್ಜೆ ಶುರುವಾಯಿತು. SLC ಪಾಸಾಗಿದ್ದ ತಕ್ಷಣ ನಾನು ಡಿಸೈಡ್ ಮಾಡಿದೆ KSYಗೆ ಹೋಗ್ಬಿಟ್ಟು ವಿಚಾರ ಮಾಡ್ಕೊಂಡು ಬರೋಣ ಹೇಗೆ ಅಂತ. ಸೀದಾ ಟ್ರೈನ್ ಹತ್ಬಿಟ್ಟೆ, ಮನೆಗೆ ಯಾರಿಗೂ ಹೇಳಲಿಲ್ಲ, ಬಂದುಬಿಟ್ಟು ಇಲ್ಲಿ ವಿಚಾರ ಮಾಡೋಕ್ಕೆ ಬಂದೆ. ಇಲ್ಲಿ ಲೇಡೀಸ್ ಹಾಸ್ಟೆಲ್ ಇದೆ, ಇಲ್ಲಿ ಹಿಂದ್ಗಡೆ ಇದೆ. ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡೆ. ಯಾರೋ ಬರಬೇಕು, ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅಡ್ಮಿನಿಸ್ಟ್ರೇಷನ್ ಇನ್ನೂ ಓಪನ್ ಆಗಿರಲಿಲ್ಲ. ಆವಾಗ ಅಲ್ಲೋದಾಗ ಗಾಂಧಿದು ಪ್ರತಿಮೆ ಇತ್ತು. ನನಗೆ ಗಾಂಧೀಜಿ ಅಂದರೆ ಚಿಕ್ಕ ವಯಸ್ಸಿಂದಲೇ ತುಂಬ ಇಷ್ಟ. ಸರಿ ಗಾಂಧಿ ಪ್ರತಿಮೆ ಇದೆ ಅಂತೇಳಿ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೋದಾಗ ಜೀವನದ 7 ತತ್ವಗಳನ್ನ ಅಲ್ಲಿ ಬರೆದಾಕಿದ್ರು. ಒಂದು ಜೀವನದಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು, ಯಾವ ಥರ ಬದುಕಬೇಕು ಅನ್ನೋದೆಲ್ಲ ಅಲ್ಲಿ ಬರೆದಾಕಿದ್ರು. ಮತ್ತು ಗಾಂಧಿ ತಾತದ ಹಿತವಚನಗಳೆಲ್ಲ ಅಲ್ಲಿ ಹಾಕಿದ್ರು. ಅದನ್ನು ನೋಡಿಕೊಂಡು ಓದ್ಕೊಂಡು ನನಗೆ ಸ್ವಲ್ಪ ಮೋಟಿವೇಶನ್ ಆಯಿತು. ಅದಾದಮೇಲೆ ಹಾಸ್ಟೆಲ್ ಒಳಗಡೆ ಹೋದೆ. ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಅಂತ ಒಂದು ಚಿತ್ರಪಟ ಹಾಕಿದ್ರು ಅಲ್ಲಿ ಒಳಗಡೆ. ಸೊ ಅದನ್ನು ನೋಡಿದೆ. ಇನ್ನೂ ಹಾಗಾದರೆ ಗ್ಯಾರಂಟಿ ನಾನು ಇಲ್ಲಿ ಓದ್ತೀನಿ ಅಂತ ಒಂದು ನಂಬಿಕೆ ಬಂತು. BAಗೆ ಅಡ್ಮಿಷನ್ ಕೊಟ್ಟರು. ಅಡ್ಮಿಷನ್ ಆದಮೇಲೆ ಸೀದಾ ಬೆಂಗಳೂರಿಗೆ ಹೋಗಿ ನನ್ನ ಜೀವನನ ಸೃಷ್ಟಿ ಮಾಡಿಕೊಂಡೆ. ಮನೆ ಕೆಲಸ ಬಿಟ್ಬಿಟ್ಟು ಟೈಲರಿಂಗ್ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಟೈಲರಿಂಗ್ ಕೆಲಸ, ಕಿತ್ತೋಗಿರೋ ಬಟ್ಟೆ ಎಲ್ಲ ಹೊಲಿಯೋದು, ಆ ಥರ ಎಲ್ಲ. ಒಂದು 8,800 ರೂಪಾಯಿ ಒಂದು ಟೈಲರ್ ಮಿಷಿನ್ ತೊಗೊಂಡು ಅದರಲ್ಲಿ ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದೆ. ಅದರಿಂದ ಸ್ವಲ್ಪ ದುಡ್ಡು ಬರ್ತಾಯಿತ್ತು. ಅಷ್ಟರಲ್ಲಿ ನಾನು SSLC ಓದಿದ್ನಲ್ವ, ಅದು ವ್ಯರ್ಥ ಆಗಬಾರ್ದಂತ ಆವಾಗ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಸಿಸ್ಟೆಂಟಾಗಿ ಕೆಲಸಕ್ಕೆ ಹುಡುಕ್ತಾಯಿದ್ರು. ಅಲ್ಲಿ ಹೋಗಿ ನಾನು ಅಪ್ಲೈ ಮಾಡಿದಾಗ ಅಂಗನವಾಡಿ ಕಾರ್ಯಕರ್ತೆಯಾಗಿ ನನಗೆ 900 ರೂಪಾಯಿ ಸಂಬಳ ಕೊಡ್ತೀನಿ ಅಂತ ಕೆಲಸ ಸಿಕ್ತು ನನಗೆ. ಅಲ್ಲಿ ಹಂಗೆ RSS ಅವ್ರದ್ದು ಪರಿಚಯ ಆಯಿತು ನನಗೆ. RSSಲ್ಲಿ ಕೆಲಸ ಮಾಡ್ತಾಯಿದ್ದೆ. ಬೀದಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಸೇರಿಸೋದು, ಚಿಂದಿ ಆಯೋ ಮಕ್ಕಳನ್ನೆಲ್ಲ ಶಾಲೆಗೆ ಸೇರಿಸೋದು ಅಂತ ಒಂದು ಪ್ರಾಜೆಕ್ಟ್ ಇತ್ತು. ಅದನ್ನು ಮಾಡಿದೆ. ರಾಷ್ಟ್ರೋತ್ಥಾನ ಪರಿಷತ್ತಲ್ಲಿ ನನಗೆ ಆವಾಗ ಬೆಸ್ಟ್ ಟೀಚರ್ ಅವಾರ್ಡ್ ಕೊಟ್ಟರು. ಯಾಕಂದರೆ ಒಂದು ಮುಸ್ಲಿಂ ಏರಿಯಾ, ಸ್ಲಮ್ ಅದು. ಅಲ್ಲಿ ಹೋಗ್ಬಿಟ್ಟು ನಾವು ಸೇವೆ ಮಾಡೋದು ಕಷ್ಟದ ಕೆಲಸ ಅಂತ ಹೇಳಿ ಯಾವ ಟೀಚರ್ಸು ತಗೊಂಡಿಲ್ಲ. ಅದನ್ನು ನಾನೇ ತೊಗೊಂಡು ಮಾಡಿದೆ. ಬೆಸ್ಟ್ ಟೀಚರ್ ಅವಾರ್ಡ್ ಕೊಟ್ಟರು. ಆವಾಗ ಡಿಸೈಡ್ ಮಾಡಿದೆ ನಾವು ಟೀಚರ್ ಆಗಬೇಕು ಅಂತ. ಅದುವರೆಗೂ ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಓದಬೇಕನ್ನೋದು ಮಾತ್ರ ಗೊತ್ತಿತ್ತು, ಆದರೆ ಯಾವ ದಾರಿ ಅಂತ ಗೊತ್ತಿರಲಿಲ್ಲ. ಆವಾಗ ನಾನು ಟೀಚರ್ ಆಗಬೇಕು ಅಂತ ಡಿಸೈಡ್ ಮಾಡಿದೆ. ಹಾಗೆ ಓದೋದು ಮುಂದುವರಿಸಿದೆ. BA ಮುಗೀತು. ಆಮೇಲೆ MA ತೊಗೊಂಡೆ. ಇಲ್ಲೇ KSYನಲ್ಲೇ MA ತೊಗೊಂಡೆ.
ಆಮೇಲೆ MBA ಲಾ ಬಿಟ್ಟಿದ್ರು, ಅದನ್ನು ತಗೊಂಡೆ. ನನಗೆ ಸೆಕೆಂಡ್ PUC ಆವಾಗ ಅವಶ್ಯಕತೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಆವಾಗ ಗೊತ್ತಿದ್ರೆ ಮಾಡ್ತಾ ಇದ್ದೇನೋ. ಸೆಕೆಂಡ್ PUC ಆವಾಗ ಬರೀ SSLC ಮೇಲೆ ಕೊಟ್ರಲ್ವ, ಅದರ ಅವಶ್ಯಕತೆ ಇರಲಿಲ್ಲ ಅಂದ್ಕೊಂಡೆ. ನಾನು ಇಲ್ಲಿ PhD ಓದಬೇಕಂತ ಬಂದಾಗ ರೂಲ್ಸ್ ಚೇಂಜ್ ಆಗಿದೆ, ಸೆಕೆಂಡ್ PUC ಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಮತ್ತೆ ಸೆಕೆಂಡ್ PUC ಎಕ್ಸಾಮ್ ಬರೆದು ಅದನ್ನು ಪಾಸ್ ಮಾಡಿಕೊಂಡೆ. ಈಗ MSW ಸ್ಟಾರ್ಟ್ ಆಗಿದೆ, ಅದನ್ನು ನಾನು ಫಸ್ಟ್ ಇಯರ್ ಓಡ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ತುಂಬ ಕಷ್ಟಗಳನ್ನೇ ಅನುಭವಿಸಿದ್ದೀನಿ. ಆದರೆ ಖುಷಿಯಾಗಿರೋ ವಿಷಯ ಅಂದರೆ ನನಗೆ KSOU ಮಾತ್ರನೇ. ನಾನು ಎಲ್ಲೂ ಯಾವುದೇ ಮನೆಗೋ ಸಮಾರಂಭಗಳು ಫಂಕ್ಷನ್ಗೆ ಎಲ್ಲೂ ಹೋಗೋದಿಲ್ಲ. ವರ್ಷಕ್ಕೊಂದ್ಸಲ KSUನಲ್ಲಿ ಕಾಂಟ್ಯಾಕ್ಟ್ ಕ್ಲಾಸ್ ಇದೆ, ಎಕ್ಸಾಮ್ ಇದೆ ಅಂತ ಕರೆದಾಗ ತುಂಬ ಖುಷಿಯಿಂದ ಬರ್ತೀನಿ. ಯಾಕಂದರೆ ನನ್ನ ಜೀವನ ಶೈಲಿ ಬದಲಾಗಿದ್ದು ಈ KSOUಯಿಂದನೇ. ನಾನು ಖುಷಿಯಿಂದ ಬರೋದು, ಇಲ್ಲಿ ಹಾಸ್ಟೆಲಲ್ಲಿ ಸ್ಟೇ ಮಾಡೋದು, ಇಲ್ಲಿ ಗಿಡ ಮರಗಳು, ಇಲ್ಲಿ ದೊಡ್ಡ ಲೈಬ್ರರಿ ಇದೆ, ನನಗೆ ಬೇಕಾಗಿರೋ ಪುಸ್ತಕ ಏನಿದೆಯೋ ಅಲ್ಲಿ ಹೋಗಿ ತೊಗೊಂಡು ಓದ್ತಾ ಇದ್ದೆ. ಮತ್ತು ಇಲ್ಲಿನ ಅಟ್ಮಾಸ್ಫಿಯರು ನನಗೇನು ಮೈಸೂರು ಅಂದ್ರೇ ತಾಯಿ ಮನೆ ಥರ ನಾನು ಖುಷಿಯಿಂದ ಬರ್ತೀನಿ. ಸೊ ಒಂದು ಸಾಧಾರಣವಾದ ಭಿಕ್ಷುಕಿಯಾಗಿದ್ದ ನಾನು, ಇವರು KSOUದವರು ಪೇಪರಲ್ಲಿ ಹಾಕಿದ್ದು ಇಲ್ಲಿ ಅಡ್ಮಿಷನ್ಸ್ ಇದೆ ಅಂತ. ಆ ಒಂದೇ ಒಂದು ವಿಷಯದಿಂದ ನಾನು ಇಷ್ಟೆಲ್ಲ ಓದಿದ್ದೀನಿ. ಮತ್ತು ನಾನು ಒಟ್ಟು 7 ಡಿಗ್ರಿ ಮಾಡಿದ್ದೀನಿ. ಯೋಗಶಾಸ್ತ್ರದಲ್ಲಿ ಓದಿದ್ದೀನಿ, ಯೋಗದಲ್ಲಿ PhD ಮಾಡಿದ್ದೀನಿ. ಆಮೇಲೆ ನಾನು ಟೈಲರಿಂಗು ಕ್ಲಾಸ್ ತುಂಬ ಜನಕ್ಕೆ ಟೈಲರಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ಕಲ್ತಿದ್ದು ಅದನ್ನು ಮರ್ತೋಗ್ಬಾರ್ದು, ನಾನು ಕೆಳಗಡೆಯಿಂದನೇ ಬಂದಿದ್ದೀನಿ ಅನ್ನೋ ವಿಷಯನ ನಾನು ಮರ್ತೋಗ್ಬಾರ್ದು ಅಂತ ಹೇಳ್ಬಿಟ್ಟು ಟೈಲರಿಂಗ್ ಸೆಕ್ಷನ್ ಕಲಿಸ್ತಾ ಇದ್ದೀನಿ ಮಕ್ಕಳಿಗೆ. ಆಮೇಲೆ ಸಿಗರಮ್ ಅಂತ ಒಂದು ಟೀಮ್ ಮಾಡಿದ್ದೀನಿ. ನಂತರ ಹೆಣ್ಮಕ್ಳಿಗೋಸ್ಕರ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ. ಮದುವೆ ಆಯಿತು, ಗಂಡ ಕೈ ಬಿಟ್ಬಿಟ್ಟ, ಗಂಡ ಸರಿ ಇಲ್ಲ, ತಂದೆ ತಾಯಿ ಸರಿ ಇಲ್ಲ ಅಂತ ನಾವು ಕೊರಗಬಾರ್ದು. ಜೀವನದಲ್ಲಿ ಎಲ್ಲನೂ ಸಾಧನೆ ಮಾಡೋಕ್ಕಾಗುತ್ತೆ, ಮನಸ್ಸಿಡಬೇಕು, ಆತ್ಮಧೈರ್ಯ ಇರಬೇಕು. ಪ್ರಪಂಚದಲ್ಲಿ ಎಲ್ಲರೂ ಕೆಟ್ಟವರಿಲ್ಲ, ಒಳ್ಳೆಯವರು ಇರ್ತಾರೆ. ನೋಡಿದವರೆಲ್ಲ ಕೆಟ್ಟವ್ರು ಕಾಣಿಸಲ್ಲ. ಕೆಟ್ಟವ್ರು ಇದ್ರೂ ಅವ್ರನ್ನ ಒಳ್ಳೆಯವರಾಗಿ ನಮಗೆ ತಕ್ಕಂಗೆ ನಾವು ಬದಲಾವಣೆ ಮಾಡ್ಕೋಬೇಕು ಅನ್ನೋ ಒಂದು ಮಟ್ಟದಲ್ಲಿ ನಾನು 36 ಜನ ಲೇಡೀಸ್ಗೆ 2 ವೀಲರ್ ಹೇಳ್ಕೊಡ್ತಾ ಇದ್ದೀನಿ, ಬೈಕ್ ಹೇಳ್ಕೊಡ್ತೀನಿ. ಫಸ್ಟು ನಾನು ಸೈಕಲಲ್ಲಿ ಹೋಗಿ ಬಟ್ಟೆ ಮಾರ್ತಾಯಿದ್ದೆ ಬೀದಿಗೂ. ಆಮೇಲೆ ನಾನು ಒಂದು ಬೈಕ್ ತೊಗೊಂಡೆ, ಅದರಲ್ಲಿ ಸಂಪಾದನೆ ಮಾಡಿ ನನ್ನ ಬೈಕ್ ಉಚಿತವಾಗಿ ನಾನು ಬೇರೆಯವ್ರಿಗೆ ಹೇಳ್ಕೊಟ್ರೆ ಅವ್ರಿಗೆ ಹೆಲ್ಪ್ ಆಗ್ಬೋದಲ್ಲ ಅಂಥೇಳಿ ಒಟ್ಟು 36 ಲೇಡೀಸ್ಗೆ ನಾನು ಬೈಕ್ ಹೇಳ್ಕೊಟ್ಟಿದ್ದೀನಿ. ಮನೆ ಕೆಲಸ ಮಾಡ್ತಾ ಇರೋರನ್ನ ಒಳ್ಳೆ ಕೆಲಸಕ್ಕೆ ಸೇರಿಸಿದ್ದೀನಿ. ಟೀಚರ್ಸ್ ಮಾಡಿದ್ದೀನಿ, ತುಂಬ ಜನನ ಯೋಗ ಟೀಚರ್ಸ್ ಮಾಡಿದ್ದೀನಿ. ಅವರಿಗೆಲ್ಲ ಫೀಸ್ ಕಟ್ಟಿ ನಾನೇ ಓದಿಸ್ತಾ ಇದ್ದೀನಿ. ತುಂಬ ಜನ ಟೀಚರ್ಸ್ ಆಗಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಹಸಿವು, ನನ್ನ ಒಂಟಿತನ ನನ್ನ ಹಸಿವು ಏನು ಮಾಡ್ತು ಅಂದರೆ ಒಂದು ಆಶ್ರಮವನ್ನು ಸೃಷ್ಟಿ ಮಾಡಬೇಕು ಅಂತ ಆಸೆ ಆಯಿತು. ನಾನು ಚಿಕ್ಕ ವಯಸ್ಸಿದ್ದಾಗ ಊಟ ಇಲ್ದಿರ ಎಷ್ಟು ಕಷ್ಟಪಟ್ಟನೋ ಅದೇ ಥರ ಯಾವುದೇ ಮಕ್ಕಳು ಊಟ ಇಲ್ದಿರ ಕಷ್ಟಪಡಬಾರ್ದು ಅನ್ನೋ ನಿರ್ಧಾರದಲ್ಲಿ ನನ್ನ ಸ್ವಂತ ದುಡಿಮೆಯಲ್ಲಿ ನಾನು ಒಂದು 4 ಮಕ್ಕಳನ್ನ ಸಾಕೋಣ ಅಂತ ಡಿಸೈಡ್ ಮಾಡಿದೆ. ಆದರೆ ಇವತ್ತು ನನ್ನ ಆಶ್ರಮದಲ್ಲಿ 50 ಜನ ಮಕ್ಕಳು ಓದ್ತಾ ಇದ್ದಾರೆ. 50 ಜನ ಮಕ್ಕಳಿಗೆ ನಾನು ಊಟ ಕೊಡ್ತಾಯಿದ್ದೀನಿ ಮತ್ತು ಓದಿಸ್ತಾ ಇದ್ದೀನಿ. ನಾನು ಓದೋವಾಗ ನನಗೆ ಶೂ ಇರಲಿಲ್ಲ. ಬಸ್ಸಿಗೆ ಕಾಸಿಗೆ 25 ಪೈಸಾ ನನಗೆ ಬಸ್ಸಿಗೆ ಯಲಹಂಕದಿಂದ ಸಿಗ್ನಾಕ್ನಲ್ಲಿ ಹೋಗೋದಕ್ಕೆ 25 ಪೈಸಾ ಕಾಸಿರಲಿಲ್ಲ. 7 ಕಿಲೋಮೀಟ್ರ್ ನಡೀತಾ ಇದ್ದೆ. ಸೊ ಹಂಗಾಗಿ ಆ ಥರ ಕಷ್ಟಪಡಬಾರ್ದು. ಯಾವುದೇ ಮಕ್ಕಳು ಓದೋ ಆಸಕ್ತಿ ಇರಬೇಕು, ಓದೋಕ್ಕೆ ಆಗಲಿಲ್ಲ ಅಂತ ಇರೋ ಮಕ್ಕಳು ಅವ್ರನ್ನೆಲ್ಲ ನಾವು ಓದಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಆಶ್ರಮದಲ್ಲಿ ಎಲ್ಲ ಮಕ್ಳಿಗೂ ಎಜುಕೇಷನ್ ಕೊಡ್ತಾ ಇದ್ದೀನಿ. 50 ಜನ ಮಕ್ಕಳು ಓದ್ತಾ ಇದ್ದಾರೆ. ನಾನು ಓದಿರೋ ಸ್ಕೂಲ್ ಹೆಸರೇ ನನ್ನ ಸಂಸ್ಥೆಗೆ ಇಟ್ಟಿದ್ದೀನಿ, ನವಚೇತನ ಧರ್ಮಾರ್ಥ ಸಂಸ್ಥೆಗಳು. ನಾನು ಓದಿರೋ ಸ್ಕೂಲ್ ಹೆಸರು ನವಚೇತನ ಹೈಸ್ಕೂಲ್. ಸೊ ಈ ಥರ ನಾನು ಮಾಡೋದಕ್ಕೆ ಮುಖ್ಯ ಕಾರಣ ಅಂದರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ. ಈ ಒಂದು ಯೂನಿವರ್ಸಿಟಿ ಇದ್ದಿದ್ದಕ್ಕೋಸ್ಕರನೇ ನನ್ನ ಜೀವನ ಬದಲಾಯಿತು. ಮತ್ತು ಇಲ್ಲಿ ಕಾಂಟ್ಯಾಕ್ಟ್ ಕ್ಲಾಸ್ ಅಂತ ಟೀಚರ್ಸ್ ಇದ್ರಲ್ವ, ಅವರು 10 ದಿನಗಳಲ್ಲಿ ನಮಗೆ ಅಷ್ಟು ಪಾಠ ತುಂಬಿಸೋಕ್ಕಾಗ್ತಾ ಇರಲಿಲ್ಲ. ಆದರೆ ಅವರ ಮಾತಿನ ಶೈಲಿ, ಅವರು ಹೇಳ್ಕೊಟ್ಟಿರೋ ರೀತಿಗಳು ನನಗೆ ಇವತ್ತು ಕೂಡ ನೆನಪಿದೆ. ಅದೇ ಥರನೇ ನಾನು ಟೀಚರ್ ಆಗಬೇಕು ಅನ್ನೋದು ಮೋಟಿವೇಶನ್ ಜಾಸ್ತಿ ಆಯಿತು ನನಗೆ. KSOಯಿಂದ ನಾನು ಪಡೆದಿರೋದಕ್ಕೆ ಚಿರಋಣಿ ನಾನು ಯಾವತ್ತೂ. ನನಗೆ ಕಾಣದ ಗುರುಗಳು ಯಾರ್ಯಾರಿದ್ದಾರೆ ಗೊತ್ತಿಲ್ಲ, ಪುಸ್ತಕ ಮಾಡಿದವ್ರು ಯಾರೂ ಗೊತ್ತಿಲ್ಲ, ಕ್ಲಾಸ್ ಅಟೆಂಡ್ ಮಾಡಿಸಿದವ್ರು ಯಾರೋ ಗೊತ್ತಿಲ್ಲ, ನನ್ನ ಗುರುಗಳು ಯಾರೋ ಗೊತ್ತಿಲ್ಲ. ಆದರೆ ನಾನು ಒಂದು ಸಿಂಗಲ್ ಲೇಡಿಯಾಗಿ ಈ ಪ್ರಪಂಚದಲ್ಲಿ ಗಂಡ ಇಲ್ಲ, ಅಪ್ಪ ಅಮ್ಮ ಇಲ್ಲ, ಯಾರೂ ಇಲ್ಲ ಅನ್ನೋ ಒಂದು ಇಲ್ಲ ಅನ್ನೋ ವಿಷಯನ ಬಿಟ್ಬಿಟ್ಟು ಎಲ್ಲ ಇದೆ ನನ್ನ ಹತ್ರ,
ನಾನು ಎಲ್ಲ ಮಾಡಬಲ್ಲೆ ಅನ್ನೋ ಒಂದು ಸ್ಫೂರ್ತಿನ ಕೊಟ್ಟಿದ್ದು ಈ KSOUನೇ. ನಂತರ ಹೆಣ್ಮಕ್ಳಿಗೆ ನಾನು ಎಲ್ಲ ಕಡೆನೂ ನನ್ನ ಪರ್ಸ್ನಲ್ ಯಾಕೆ ಹೇಳ್ಕೊತೀನಿ ಅಂತ ಹೇಳಿದ್ರೆ, ಬೇರೆಯವರಿಗೆ ಅದು ಸ್ಫೂರ್ತಿ ಆಗಬೇಕು ಅಂತ. ಎಲ್ಲರೂ ವೈಯಕ್ತಿಕ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಪಡ್ತಾರೆ. ನಾನೊಂದು ಭಿಕ್ಷುಕಿ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀನಿ. ಇವತ್ತು ಕೂಡ ನೋಡಿ, ನಾನು ಚಿಕ್ಕ ವಯಸ್ಸಲ್ಲಿ ಭಿಕ್ಷೆ ಮಾಡಿ ನನ್ನ ತಂಗಿ ತಮ್ಮನ ಸಾಕಿದ್ದು, ಇವತ್ತು ನಾನು ಭಿಕ್ಷೆ ಮಾಡಿನೇ 50 ಜನ ಮಕ್ಕಳನ್ನ ಸಾಕ್ತಾಯಿದ್ದೀನಿ. ನಾನು ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೊಂಡಿದ್ದೀನಿ. ನಾನು ಭಿಕ್ಷೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ಖುಷಿಯಿಂದ ಹೇಳ್ತಿದ್ದೀನಿ. ಯಾಕಂದರೆ ನನಗೋಸ್ಕರ ಯಾವತ್ತೂ ನಾನು ಯಾರ ಹತ್ರ ಏನು ಕೇಳಿದ್ದೂ ಇಲ್ಲ. ಬೇರೆಯವರಿಗೋಸ್ಕರ, ಮಕ್ಕಳಿಗೋಸ್ಕರ ನಾನು ಭಿಕ್ಷೆ ಮಾಡೋದನ್ನು ಮೊದಲೆಲ್ಲ ಬಟ್ಲೆ ಎತ್ಕೊಂಡು ಭಿಕ್ಷೆ ಹೋಗ್ತಾಯಿದ್ದೆ. ಇವಾಗ ಹ್ಯಾಂಡ್ ಬ್ಯಾಗ್ ತಗಲಾಕೊಂಡು ಯಾರಾದ್ರೂ ಸ್ವಲ್ಪ ನಮ್ಮ ಆಶ್ರಮದಲ್ಲಿ ಮಕ್ಕಳಿದ್ದಾರೆ, ತಂದೆ ತಾಯಿ ಇಲ್ದಿರೋ ಮಕ್ಕಳಿದ್ದಾರೆ ಅಂತ ನಾನು ಭಿಕ್ಷೆ ಕೇಳ್ತೀನಿ ಹೊರತು ನನ್ನ ಮಕ್ಕಳದ್ದು ಫೋಟೋ ತೋರಿಸ್ಬಿಟ್ಟು ಅವ್ರನ್ನ ಇದು ಮಾಡಿಬಿಟ್ಟು ಡೊನೇಷನ್ ಕಲೆಕ್ಷನ್ ಮಾಡೋದು ಆ ಕೆಲಸ ಇವತ್ತಿಗೂ ನಾನು ಮಾಡಲಿಲ್ಲ. ನನ್ನ ಶ್ರಮ ನೋಡಿ, ನನ್ನ ಇತಿಹಾಸ ನೋಡಿ, ನನ್ನ ಕೆಲಸ ನೋಡಿ ವಾಲಂಟ್ರಿಯಾಗಿ ಜನ ಬಂದು ನನಗೆ ಹೆಲ್ಪ್ ಮಾಡ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿರ್ತೀನಿ. ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಜೀವನದಲ್ಲಿ ನಾವು ಏನು ಬೇಕಾದರೂ ಕಳ್ಕೊಬೋದು. ನಮ್ಮನ್ನು ಎಲ್ಲನೂ ಕಳ್ತನ ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಹತ್ರ ಏನಿದ್ರೂ. ಆದರೆ ಎಜುಕೇಷನನ್ನು ಯಾರೂ ಕಳ್ತನ ಮಾಡೋದಕ್ಕಾಗೋದಿಲ್ಲ. ನಾನು ಇಷ್ಟು ನನ್ನ ಒಂದು 25 ವರ್ಷ ಜರ್ನಿನ ನಾನು 20 ನಿಮಿಷ 30 ನಿಮಿಷದಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ ಬಂತು. ನನಗೆ ಆರೋಗ್ಯ 7 ಸಲ ನನಗೆ ಆಪ್ರೇಷನ್ ಆಗಿದೆ. ನನಗೆ ಕಿವಿ ಸರಿಯಾಗಿ ಕೇಳಿಸೋದಿಲ್ಲ. ನನಗೆ 25 ನಿಮಿಷದ ಮೇಲೆ ಕಂಟಿನ್ಯೂಸ್ ಮಾತಾಡಿದ್ರೆ, ಪಾಠ ಮಾಡಿದ್ರೆ ಆಡಿಯೋ ಬಾಕ್ಸ್ ಸೌದೋಗ್ಬಿಟ್ಟಿದೆ. ನನ್ನ ಕೈಯಲ್ಲಿ 25-30 ನಿಮಿಷಗಳ ಮೇಲೆ ಕಂಟಿನ್ಯೂಸ್ ನಾನು ಪಾಠನೂ ಮಾಡೋಕ್ಕಾಗೋದಿಲ್ಲ. ಆದ್ರೂ ನಾನು ಮಾಡ್ತೀನಿ. ಸ್ಥಿರವಾಗಿ ನನಗೆ ನಿಲ್ಲಕ್ಕಾಗಲ್ಲ. 2 ಕಾಲೂ ಸೊಟ್ಟ ಇದೆ. ಆಪ್ರೇಷನ್ ಆಗಿ ನನ್ನ ಕೈಯಲ್ಲಿ ನಿಲ್ಲಕ್ಕಾಗಲ್ಲ. ನನಗೆ ಬೆನ್ನಲ್ಲಿ TB ಬಂದಿದೆ. TB ಬಂದಿರೋದ್ರಿಂದ ನನಗೆ ನೇರವಾಗಿ ಕುತ್ಕೊಳ್ಳೋಕ್ಕಾಗ, ಏನಾದರೂ ಒಂದು ಸಪೋರ್ಟ್ ಬೇಕು. ಸೊ ಆ ಥರ ನನಗೆ ಇಷ್ಟೆಲ್ಲ ಆರೋಗ್ಯ ಸಮಸ್ಯೆನೂ ಇದೆ. ಇದ್ರೂ ಕೂಡ ನಾನು ಯಾವತ್ತೂ ಗಿವ್ ಅಪ್ ಮಾಡಿಲ್ಲ. ನನ್ನ ಜೀವನದಲ್ಲಿ ಒಂದು ದಿನವೂ ನಾನು ಸುಖವಾಗಿರಬೇಕಂತ ಆಸೆ ಪಟ್ಟಿದ್ದಿಲ್ಲ. ಇನ್ನೂ ದುಡಿಬೇಕು, ಇನ್ನೂ ಕಷ್ಟಪಡಬೇಕು. ನಡೆಯೋಕ್ಕೆ ಆಗದೆ ಇವಾಗಲೂ ಕೂಡ ನನ್ನ MSW ಎಕ್ಸಾಮ್ ಬರೆಯೋದಕ್ಕೆ ನನಗೆ ಕ್ಯಾಂಪ್ ಇದೆ ಇವತ್ತು ಕೂಡ ಅದಕ್ಕೂ ಬಂದಿದ್ದೀನಿ. ಈಗ ನನಗೆ ಸರ್ಜರಿ ಆಗಿ 1 ತಿಂಗಳು ಕೂಡ ಆಗಿಲ್ಲ ಇನ್ನೂ. ಆದ್ರೂ ಏನಕ್ಕೆ ಬಂದಿದೆ, ನನ್ನ ತಾಯಿ ಮನೆಗೆ ಬಂದಿದ್ದೀನಿ. KSOUಗೆ ಯಾವಾಗ ಕರೀತಾರೆ, ಯಾವಾಗ ನಾನು ಹೋಗ್ತೀನಿ, ನನಗೆ ಸುಖ ಕೊಡುತ್ತೆ, ಸಂತೋಷ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ. ಇಲ್ಲಿ ಬಂದು ಹೋದ್ಮೇಲೆ 6 ತಿಂಗಳು ನಾನು ಯಾವುದೇ ರೀತಿಯಾದಂಥ ಮಾನಸಿಕ ಕಾಯಿಲೆಗೆ ನಾನು ತುತ್ತಾಗೋದಿಲ್ಲ. ಅಷ್ಟು ಒಂದು ಸ್ಫೂರ್ತಿ ಇಲ್ಲಿ ಸಿಗುತ್ತೆ. ಕಾಯಿಲೆ, ನೋವು, ದುಃಖ ಯಾರೂ ಇಲ್ಲ ಅನ್ನೋ ಭಾವನೆಗಳು ಎಲ್ಲರಿಗೂ ಇರುತ್ತೆ. ಆದರೆ ಅದೆಲ್ಲ ಒಂದು ದೊಡ್ಡದಾಗಿ ತಗೊಳ್ದಿರ ನಮ್ಮ ಕೈಯಲ್ಲೂ ಏನಾದರೂ ಸಾಧನೆ ಮಾಡಬೇಕು. ನಾವು ಸ್ವಾರ್ಥವಾಗಿ ಬದುಕೋದು, ಒಳ್ಳೆ ಕಾರ್ ತೊಗೋಬೇಕು, ಒಳ್ಳೆ ಬೈಕ್ ತೊಗೋಬೇಕು, ಒಳ್ಳೆ ಲೈಫ್ ಚೆನ್ನಾಗಿರಬೇಕು, ದೊಡ್ಡ ಬಂಗ್ಲೆಯಲ್ಲಿ ಇರಬೇಕು, ಅಪಾರ್ಟ್ಮೆಂಟ್ ತೊಗೋಬೇಕು ಅಂತ ಆಸೆ ಇಲ್ದಿರ ನಮ್ಮಿಂದ 4 ಜನಕ್ಕೆ ಸಹಾಯ ಆಗಬೇಕು, ನಿಸ್ವಾರ್ಥ ಜೀವನ ಮಾಡಬೇಕು. ಹಾಗೆ ಈಗ ಯಾರು ಬ್ರಿಟಿಷರಿಲ್ಲ ಅವ್ರ ಜೊತೆ ಹೋರಾಟ ಮಾಡೋದಕ್ಕೆ. ನಾವು ಹೋರಾಟ ಮಾಡ್ತಾ ಇರೋದು ಇವಾಗ ಭ್ರಷ್ಟಾಚಾರ ಮತ್ತು ಪ್ರೊಟೆಕ್ಷನ್ ಇಲ್ಲ. ಎಲ್ಲಿ ಹೋದ್ರೂ ನಮಗೆ ಸಮಸ್ಯೆಗಳೇ ಜಾಸ್ತಿ ಆಗುತ್ತೆ. ಅದನ್ನೆಲ್ಲ ತೂಗಿಸಿ ದೂರ ಹಾಕಬೇಕು ಅಂತ ಹೇಳಿದ್ರೆ ನಮ್ಮ ಹೊಸ ಜೀವನ ಸೃಷ್ಟಿ ಆಗಬೇಕು. ಈ ಭ್ರಷ್ಟಾಚಾರದಿಂದ ನಾನು ಕೂಡ ತುಂಬ ಸಮಸ್ಯೆಗಳನ್ನ ಫೇಸ್ ಮಾಡಿದ್ದೀನಿ. ಅದರಿಂದ ನಾವು ಆಚೆ ಬರಬೇಕು ಅಂದರೆ ನಾವು ತುಂಬ ದುಡಿಬೇಕು. ಮತ್ತು ನನ್ನ ಆಶ್ರಮದಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನನ್ನ ಎಲ್ಲ ಮಕ್ಕಳು ಸೈನ್ಯಕ್ಕೆ ಹೋಗ್ತಾರಂತೆ, ಯುದ್ಧ ಮಾಡೋದಕ್ಕೆ ಸೈನ್ಯಕ್ಕೆ ಹೋಗ್ತಾರಂತೆ. ಯಾವುದೇ ಮಕ್ಕಳನ್ನ ನಾವು ಕೇಳಿದ್ರೆ ನಾನು ಡಾಕ್ಟ್ರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಪೊಲೀಸ್ ಆಗ್ತೀನಿ ಅಂತ ಹೇಳ್ತಾರೆ. ಆದರೆ ನನ್ನ ಆಶ್ರಮದಲ್ಲಿ ಇರುವ ಮಕ್ಕಳು ನಾನು ನನ್ನ ಅಮ್ಮ ಥರನೇ ಸಮಾಜ ಸೇವಕರಾಗ್ತೀನಿ ಮತ್ತು ಸೈನ್ಯಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. ನಮ್ಮ ಪ್ರತಿಯೊಂದು ಮಕ್ಕಳಲ್ಲೂ ನಾವು ಸಮಾಜದ ಪರವಾಗಿ ಇರುವಂಥ ಒಳ್ಳೆಯ ವಿಷಯಗಳನ್ನ ನಾವು ಮಕ್ಕಳಿಗೆ ತಿಳಿಸಿದ್ರೆ ಆ ಮಕ್ಕಳು ಕೂಡ ಒಂದು ಒಳ್ಳೆ ಸಾಧಕರಾಗ್ತಾರೆ. ಈಗ ನನ್ನ ಆಶ್ರಮದಲ್ಲಿ ಮದುವೆ ಮಾಡುವ ಮಟ್ಟಕ್ಕೆ ಮಕ್ಕಳಿದ್ದಾರೆ. ಚೆನ್ನಾಗಿ ಓದಿ ಅವರುಗಳೇ ಕೂಡ ದಾನಿ ಆಗ್ತಾನೂ ಇದ್ದಾರೆ. ಒಂದು ಮಗು ಇನ್ನೊಂದು ಮಗುನ ಓದಿಸ್ತಾ ಇದೆ. ಪಾರ್ಟ್ ಟೈಮ್ ಜಾಬ್ ಮಾಡ್ತಾರೆ. 10ನೇ ಕ್ಲಾಸ್ ಮುಗಿದ ತಕ್ಷಣ ಪಾರ್ಟ್ ಟೈಮ್ ಜಾಬ್ ಮಾಡ್ತಾರೆ. ಅವ್ರ ಕಾಲೇಜ್ ಫೀಸ್ ಅವರೇ ಕಟ್ಕೊತಾ ಇದ್ದಾರೆ. ಸೊ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದು ಒಂದೇ ಹೆಣ್ಣಲ್ವಾ. ನನ್ನ ತಂದೆ ತಾಯಿನೂ ನಾನು ಸಾಕ್ಕೊತಾ ಇದ್ದೀನಿ. ಅವರು ನನಗೆ ಮೋಸ ಮಾಡಿದ್ರಂತ ಅವ್ರನ್ನ ನಾನು ಕೈ ಬಿಟ್ಟಿಲ್ಲ.
ಅವ್ರಿಗೂ ಊಟ ಹಾಕಿ ಅವ್ರನ್ನೂ ಸಾಕ್ತಾಯಿದ್ದೀನಿ. ನನ್ನ ಗುರು ನನ್ನನ್ನು ಸ್ಕೂಲಿಗೆ ಸೇರಿಸಿದ ಸಿದ್ದಪ್ಪ ಮಾಸ್ಟ್ರಿಗೆ ಏನಾದರೂ ಮಾಡಬೇಕು ಅಂತ ನಾನು ಎಷ್ಟೋ ಹುಡುಕಾಡಿದೆ, ಅವರು ನನಗೆ ಸಿಗಲಿಲ್ಲ. ಸೊ ಅವರ ಒಂದು ನೆನಪಿನಲ್ಲಿ ನಾನು ತುಂಬ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡಿ ಎಜುಕೇಷನ್ ಕೊಡ್ತಾಯಿದ್ದೀನಿ. ಸೊ ಇದಿಷ್ಟು ನನ್ನ ಜೀವನ ಶೈಲಿ. ಇದರಲ್ಲಿ ನಾನೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ನನ್ನ ತಮ್ಮ ತಂಗಿರು ನಾನು ಚಿಕ್ಕ ವಯಸ್ಸಿಂದ ಸಾಕಿದ್ದೀನಲ್ವ, ಅವರು ಎಲ್ಲರೂ ಒಳ್ಳೆಯ ಪೊಸಿಷನಲ್ಲಿದ್ದಾರೆ. ನಮ್ಮ ತಂಗಿ ಸ್ವಂತ ಟೈಲರ್ ಅಂಗಡಿ ಇಟ್ಕೊಂಡು ಅವ್ರ ಜೀವನ ನಡೆಸ್ತಾ ಇದ್ದಾರೆ. ಅವ್ರ ಹಸ್ಬೆಂಡ್ ತೀರ್ಕೊಂಡ್ಬಿಟ್ರು. ಮತ್ತು ನನ್ನ ದೊಡ್ಡ ತಮ್ಮ ಒಂದು ಕಂಪನೀಲಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಚಿಕ್ಕ ತಮ್ಮನಿಗೆ ಕ್ಯಾನ್ಸರ್ ಆಗಿಬಿಡ್ತು. ನಾನು ಹೇಳಿದ್ನಲ್ವ, ಗಂಜಿ ಕುಡಿಸಿ ನಾನು ಸಾಕಿದ ಮಗು ಅಂತ. ಅವರು ಬದುಕಿದ್ದಾರೆ. ಅವ್ರಿಗೆ ಬ್ರೈನ್ ಕ್ಯಾನ್ಸರ್ ಆಗಿಬಿಟ್ಟು 2 ಕಣ್ಣೂ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅವ್ರನ್ನೂ ನಾನೇ ನೋಡ್ಕೊತಾ ಇದ್ದೀನಿ. ನಾನೇ ಅವ್ರಿಗೆ ಮೊದಲ ಅಮ್ಮ ಅನ್ನೋ ಕಾರಣಕ್ಕೋಸ್ಕರ ಅವನ್ನ ಬಿಟ್ಟು ನಾನು ಯಾವತ್ತೂ ಇರೋದಿಲ್ಲ. ಅವರು ನನ್ನ ತಂದೆ ತಾಯಿ ನನ್ನ ಜೊತೆಗೆ ಇದ್ದಾರೆ. ಅವ್ರನ್ನ ನಾನು ಸಾಕ್ತಾಯಿದ್ದೀನಿ. ನಾನು ಏನು ಮಾಡ್ತಾಯಿದ್ದೀನಿ ಅಂತೇಳಿದ್ರೆ, ನಾನು ಒಂದು ಟೀಚರ್ ಅನ್ನೋದಕ್ಕೆ ಖುಷಿ ಪಡ್ತೀನಿ. ಇವತ್ತು ಭಿಕ್ಷೆ ಬಿಡ್ತಾ ಇದ್ದೆ. ಇವತ್ತು ನಾನು ಉತ್ತಮ ಟೀಚರ್ ಅಂತ ನನಗೆ ಬೆಸ್ಟ್ ಟೀಚರ್ ಅವಾರ್ಡ್ಸ್ ಕೂಡ ಬಂದಿದೆ. ಹಾಗೆ ಬೆಸ್ಟ್ ಸೋಷಿಯಲ್ ವರ್ಕರ್ ಅವಾರ್ಡ್ಸ್ ಕೂಡ ನನಗೆ ಕೊಟ್ಟಿದ್ದಾರೆ. ನಾನು ಈಗ MSW ಓದಕ್ಕೆ ಬಂದಿದ್ದೀನಿ. ಯಾಕಂದರೆ ಇಲ್ಲಿ KSUನಲ್ಲಿ TC ತೊಗೊಂಡ್ಬಿಡ್ಬೇಕಪ್ಪ, ಈ ವರ್ಷ ಸಾಕು ಅಂತ ನನ್ನ ಮನಸ್ಸಿಗೆ ಇನ್ನೂ ಅನಿಸಿಲ್ಲ. ಇನ್ನೂ ಓದಬೇಕು ಅನ್ನೋ ನನ್ನ ಆಸೆ ಇರೋದರಿಂದ ನಾನು MSW ಓದೋದಕ್ಕೆ ಇಲ್ಲಿ ಬಂದಿದ್ದೀನಿ. ಪ್ರೆಸೆಂಟ್ ನಾನು 2-3 ಸ್ಕೂಲಲ್ಲಿ ಯೋಗ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಯೋಗ ಮಾರ್ಗ ಕೂಡ ನನಗೆ ಒಳ್ಳೆಯ ಮಾರ್ಗವನ್ನು ಕೊಡ್ತಾಯಿತ್ತು. ಯೋಗದಿಂದ ನಾನು ನನ್ನ ಮನಸ್ಸನ್ನು ಶುದ್ಧ ಮಾಡಿಕೊಂಡೆ. ಎಲ್ಲರಿಗೂ ಗೊತ್ತಿದೆ, ವಯಸ್ಸಿನ ಸಹಜ ಗುಣಗಳು ಎಲ್ಲರಿಗೂ ಇರುತ್ತೆ. ನನಗೂ ಆ ಥರ ಹಾರ್ಮೋನ್ಸ್ ಎಲ್ಲರಿಗೂ ಒಂದೇ ಅಲ್ವಾ. ನಾನು ಕೂಡ ಸಣ್ಣ ಪುಟ್ಟ ತಪ್ಪುಗಳು ಮಾಡೋ ಟೈಮಲ್ಲಿ ನನಗೆ ಯೋಗ ಮಾರ್ಗ ಒಳ್ಳೆ ದಾರಿ ತೋರಿಸ್ತು. ಸರಿಯಾದ ದಾರಿಯಲ್ಲಿ ಸತ್ಯ ಧರ್ಮದಲ್ಲಿ ಬಾಳಬೇಕು. ನಮ್ಮ ಕರ್ತವ್ಯನ ನಾವು ಸರಿಯಾಗಿ ನಡೆಸ್ಕೋಬೇಕು. ಒಳ್ಳೆ ಅಕ್ಕ ಆಗಿ, ಒಳ್ಳೆ ಅಮ್ಮ ಆಗಿ, ಒಳ್ಳೆ ತಂಗಿಯಾಗಿ ನಮ್ಮ ಕ್ಯಾರೆಕ್ಟರ್ ನಾನು ಹುಟ್ಟಿರೋದ್ರಿಂದ ಯಾರಿಗೆಲ್ಲ ನಾನು ಋಣಿಯಾಗಿರಬೇಕು, ಈ ಒಂದು ವಿಷಯನ ಅರ್ಥ ಮಾಡಿಕೊಂಡು ನಾನು ಸಮಾಜ ಸೇವೆಗಿಯಾಗಿ ಈಗ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಸಂಸ್ಥೆಯಲ್ಲೂ ಕೆಲಸ ಮಾಡ್ತಾಯಿದ್ದೀನಿ. ಫುಟ್ಬಾಲ್ RFC ರೆಬೆಲ್ಸ್ ಅಂತ ಒಂದು ಫುಟ್ಬಾಲ್ ಅಕಾಡೆಮಿ ಇದೆ, ಅದರಲ್ಲೂ ನಾನು ಕೆಲಸ ಮಾಡ್ತಾಯಿದ್ದೀನಿ. ಶಿಲ್ಪಕಲಾ ಶಾಲೆ ಅಂತ ಒಂದು ಶಿಲ್ಪಕಲಾ ಶಾಲೆ ಇದೆ, ಅದರಲ್ಲೂ ಕೂಡ ನಾನು ಕೆಲಸ ನಾನು ಎಲ್ಲ ಕಡೆಯೂ ಪಾರ್ಟ್ ಟೈಮ್ ಜಾಬ್ ಮಾಡಿ ನನ್ನ ಆಶ್ರಮಕ್ಕೆ ದುಡ್ಡನ್ನ ಕೊಡ್ತಾಯಿದ್ದೀನಿ. ನನ್ನ ಜೊತೆ ನನ್ನ ಸ್ನೇಹಿತರು 4-5 ಜನ ಸೇರಿಕೊಂಡು ಈ ಸಂಸ್ಥೆನ ನಡೆಸ್ತಾ ಇದ್ದಾರೆ. ಒಬ್ಬರು ಶ್ರೀನಿವಾಸ್ ಅಂತ, ಇನ್ನೊಬ್ಬರು ವಾಣಿ ಕೃಷ್ಣಮೂರ್ತಿ ಅಂತ, ಇನ್ನೊಬ್ಬರು ನವೀನ್ ಕುಮಾರ್, ನನ್ನ ಮಗ LLB ಮಾಡ್ತಾ ಇದ್ದಾರೆ, ಅವರು ಅಡ್ವೊಕೇಟ್. ಇವಾಗ ನನ್ನ ಚಿಕ್ಕ ಮಗ MBA ಓದ್ತಾ ಇದ್ದಾರೆ. ನನ್ನ ಮಕ್ಕಳು ಯೋಗ ಟೀಚರ್ ಆಗಿದ್ದಾರೆ. ನಾನಿರೋದು ಆಶ್ರಮದಲ್ಲೇ ಇರೋದು. ಯಾಕಂದರೆ ನನ್ನ ಮಕ್ಕಳು ಬಿಟ್ಟು ಇರೋದಿಲ್ಲ, ಆಶ್ರಮದಲ್ಲೇ ಉಳ್ಕೊಂಡಿದ್ದೀನಿ. ನಾನು ವೈಯಕ್ತಿಕವಾಗಿ ಎಲ್ಲೂ ಮನೆ ಮಾಡ್ಕೊಂಡಿಲ್ಲ. ನನ್ನ ಮಕ್ಕಳು ಇದ್ದಾರೆ, ಮನೇಲಿದ್ದಾರೆ. ನನ್ನ ಆಶ್ರಮ ಬಂದು ದೇವನಹಳ್ಳಿಯಲ್ಲಿ ಎಲಿಯೂರು ಗ್ರಾಮ ಇದೆ, ಒಂದು ವಿಲೇಜ್ ಇದೆ. ದೇವನಹಳ್ಳಿಲಿ ನಾನು ಮನೆ ಮಾಡಿದ್ದೀನಿ. ಯಾಕೆ ದೇವನಹಳ್ಳಿಲಿ ಅಂದರೆ, ವಿಶ್ವೇಶ್ವರಯ್ಯ ಮುದ್ದೇನಹಳ್ಳಿ ಅಲ್ಲಿ ಪಕ್ಕದಲ್ಲೇ ಇರೋದು. ಮತ್ತು ದೇವನಹಳ್ಳಿಯಲ್ಲಿ ತುಂಬ ಇತಿಹಾಸಕಾರರು, ತುಂಬ ಕತೆಗಾರರು, ಕವಿಗಳು ಇವರೆಲ್ಲರೂ ಹುಟ್ಟಿರೋದು ದೇವನಹಳ್ಳಿಯಲ್ಲಿಯೇ. ದೇವನಹಳ್ಳಿ ಒಂದು ಪವಿತ್ರವಾದ ಸ್ಥಾನ, ಅದು ಒಂದು ಜಾಗ. ಅಲ್ಲಿ ಇದ್ದರೆ ನನ್ನ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಮೋಟಿವೇಶನ್ ಆಗುತ್ತೆ. ಮತ್ತು ವಾತಾವರಣ ತುಂಬ ಚೆನ್ನಾಗಿದೆ. ಎಲ್ಲಿ ನಮ್ಮ ಮೈಸೂರು ಹೇಗಿದೆಯೋ ಆ ಥರ ದೇವನಹಳ್ಳಿ ಕೂಡ ಪರಿಸರದಿಂದ ತುಂಬಿದೆ. ಹಾಗಾಗಿ ನಾನು ಎಲಿಯೂರಲ್ಲಿ ಮುಟ್ಟಬಾರ್ಲು ಗೇಟ್ ಅಂತ ಇದೆ, ಅಲ್ಲಿ ದೇವನಹಳ್ಳಿಯಲ್ಲಿ ನಂದು ಆಶ್ರಮ ಇದೆ. ಆಶ್ರಮದ ಹೆಸರು ವಾಣಿ ವಿದ್ಯಾಶ್ರಯ ಹೆಣ್ಮಕ್ಳದು, ಆರ್ಯನಾಶ್ರಯ ಗಂಡು ಮಕ್ಕಳದು. ಮತ್ತು ಎಲ್ಲ ಸೇವಾ ಕಾರ್ಯಗಳು ನವಚೇತನ ಧರ್ಮಾರ್ಥ ಸಂಸ್ಥೆಗಳು ಅನ್ನೋ ಹೆಸರಲ್ಲಿ ನಾವು ಬೇರೆ ಬೇರೆ ಬ್ರಾಂಚಸಲ್ಲಿ ಈ ಕೆಲಸಗಳನ್ನ, ಸಮಾಜ ಕಾರ್ಯಗಳನ್ನ ಮಾಡ್ತಾಯಿದ್ದೀರಿ.